ಇದು ಅಂತಿಂತ ಕ್ಷೇತ್ರ ಅಲ್ಲ, ಸ್ವತಃ ಆ ಪರಮೇಶ್ವರ ಕಲ್ಮೇಶ್ವರನ ಅವತಾರದಲ್ಲಿ ಅವತರಿಸಿ ಈ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾನೆ. ಇಲ್ಲಿ ಅನೇಕ ಶಿವಲೀಲೆಗಳು ನಡೆಯುತ್ತಿವೆ ಎಂದು ಸದ್ಭಕ್ತರಾದ ಕೆಳಗೇರಿ ಗ್ರಾಮದ ಮುಖಂಡರೂ ಆದ ರುದ್ರಗೌಡ ಪಾಟೀಲ್ ತಿಳಿಸಿದರು. ಧಾರವಾಡದ ಕೆಳಗೇರಿ ಕೆರೆಯ ತಟದಲ್ಲಿದೆ ಈ ಪವಾಡ ಕ್ಷೇತ್ರ. ಆ ಶಿವನೇ ಕಲ್ಮೇಶ್ವರನ ರೂಪದಲ್ಲಿ ನೆಲೆಸಿದ್ದಾರೆ ಇಲ್ಲಿ. ಈ ಐತಿಹಾಸಿಕ ಕೆರೆಯ ದಡದಲ್ಲಿರುವ ಶ್ರೀ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಕಾರ್ಯಕ್ರಮ ಶುಕ್ರವಾರ ಮೇ 10ರಂದು ನಡೆಯಲಿದೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೆಳಗೇರಿಗೆ ಬಂದು ತಮ್ಮ ಕೋರಿಕೆ ಸಲ್ಲಿಸಿ ಶ್ರೀ ಕಲ್ಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೆಳಗೇರಿ ಗ್ರಾಮದ ಗುರು ಹಿರಿಯರು ಹಾಗೂ ಮುಖಂಡರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್, ಪ್ರಭು ಅಜಗಂಡನವರ್, ರಾಮಪ್ಪ ಮುಗಾದ್, ಗಿರಿಗೌಡ ಸಿದ್ದಾಪುರ್, ಶಂಕರ್ ಕಡ್ಲಿ, ಬಸಯ್ಯ ಹಿರೇಮಠ್, ಭೀಮಪ್ಪ ಮುಗಾದ್, ಬಸವರಾಜ ಮಾಗಡಿ, ಅಡಿವ್ಯಪ್ಪ ಕರಡಿಗುಡ್, ಕೋಟ್ರೇಶ್ ಬಾಗೋಡಿ, ಈರಯ್ಯ ಗಡದವರ್ ಹಾಗೂ ಬಸವರಾಜ ಮಾಗಡಿ ಸೇರಿದಂತೆ ಗುರು ಹಿರಿಯರು ಈ ಉಪಸ್ಥಿತರಿದ್ದರು. ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರುದ್ರಗೌಡ ಪಾಟೀಲ್ರವರು ತಮ್ಮ ಅನೇಕ ಕಣ್ಣಾರೆ ಕಂಡಂಥ ಶಿವಲೀಲೆಗಳನ್ನು ವಿಸ್ತರಿಸಿ ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ಉಚ್ಚಾಯ ಕಾರ್ಯಕ್ರಮ ನಡೀತಾ ಇದೆ. ಒಂದು ಮಾಗಡಿ ಬ್ಯಾಂಡ್ ಸಿಸ್ಟಮ್, ಆಮೇಲೆ ಒಂದು ಹೆಣ್ಣು ಮಕ್ಕಳ ಒಂದು ಕೋಲಾಟ, ಅದ್ರ ಜೊತೆ ಊರಲ್ಲಿನ 250ರಿಂದ 300 ಹೆಣ್ಣುಮಕ್ಕಳು ಒಂದು ಕುಂಭವನ್ನು ಹೊತ್ತುಕೊಂಡು ಒಂದು ಗಣಪತಿಗೆ ಒಂದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಾಳೆ ರಥೋತ್ಸವದ ಮುನ್ನಾ ದಿನ ಅಂದರೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಾರೆ ಗಣಪತಿ ನೆನೀತೀವಿ ನಾವು. ಗಣಪತಿ ವಿಘ್ನಗಳ ವಿನಾಶಕ. ನಾಳಿನ ಒಂದು ರಥೋತ್ಸವ ಯಾವುದೇ ವಿಘ್ನಗಳಿಲ್ಲದೆ, ಅಡೆತಡೆಗಳಿಲ್ಲದೆ ವಿಜೃಂಭಣೆಯನ್ನು ನಡೀಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಒಂದು ಉಚ್ಚಾಯ ಕಾರ್ಯಕ್ರಮ ಅನ್ನುವಂಥ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಜೊತೆನೇ ನಾಳೆ ಬೆಳಿಗ್ಗೆ 10ನೇ ತಾರೀಕು ಶುಕ್ರವಾರ ನಾಳೆ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದಲ್ಲಿ ಒಂದು ರುದ್ರಾಭಿಷೇಕ ಜರುಗುತ್ತದೆ. ನಮ್ಮ ಪ್ರಧಾನ ಅರ್ಚಕರಾದ ಬಸಯ್ಯ ಹಿರೇಮಠ ಅವರಿಂದ ಒಂದು ರುದ್ರಾಭಿಷೇಕ. ನಂತರ 8 ಗಂಟೆಗೆ ಗುರುವಂತರಿಂದ ಒಂದು ಅಗ್ನಿಯಾಯುವ ಕಾರ್ಯಕ್ರಮ. ತದನಂತರ 12:30ಕ್ಕೆ ಅನ್ನಪ್ರಸಾದ ನಡೀತೈತೆ. ನಂತರ ಸಂಜೆ 4:30ಕ್ಕೆ ಈ ಕಲ್ಮೇಶ್ವರ ಮಹಾರಥೋತ್ಸವ ಕೆಳಗೇರಿ ದೇವಸ್ಥಾನದಿಂದ ಕೆಳಗೇರಿ ಬ್ರಿಡ್ಜ್ ಬಸವಣ್ಣನ ದೇವರ ಗುಡಿಯ ತನಕ ಒಂದು ಸಕಲ ವಾದ ವೃಂದಗಳೊಂದಿಗೆ ವಿಜೃಂಭಣೆಯಿಂದ ಒಂದು ಹೊರತಕ್ಕಂಥ ನಾಳೆ ರಥೋತ್ಸವ. ತದನಂತರ ರಾತ್ರಿ 10:30 ಗಂಟೆಗೆ ಕೆಳಗೇರಿಯ ಶ್ರೀ ಸಿದ್ಧಲಿಂಗೇಶ್ವರ ನವತರುಣ ನಾಟ್ಯ ಸಂಘ ಕೆಳಗೇರಿಯವರಿಂದ ಒಂದು ಒಳ್ಳೆಯ ಸಾಮಾಜಿಕ ನಾಟಕ ಆದರ್ಶ ಪ್ರೇಮ. ಯಾಕಂದರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಆದರ್ಶ ಪ್ರೇಮ ಅನ್ನುವಂಥ ಸಾಮಾಜಿಕ ನಾಟಕ ಇವತ್ತಿನ ಜನರಿಗೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ನಾಟಕ ಇದು ಭಾಳ ಒಂದು ಪ್ರಸಿದ್ಧಿ ಪಡೆದಂಥ ನಾಟಕ. ಯಾಕಂದ್ರೆ ನಮ್ಮ ಕೆಳಗೇರಿ ಒಳಗೆ ಭಾಳ ಪ್ರತಿಭೆಗಳಿದಾವ್ರಿ. ಕಲಾವಿದರು ಕಲಾಕಾರಂತ ಕೂಡಿದ ನಮ್ಮ ಕೆಳಗೇರಿದು. ನಾಳೆ ಕೂಡ 10:30 ಗಂಟೆಗೆ ಈ ಒಂದು ನಾಟಕ ಜರುಗಲಿದೆ. ಆಮೇಲೆ ಇದು ಉದ್ದೇಶ ಏನಪ್ಪ ಅಂದ್ರೆ ಇದೊಂದು 25ನೇ ವರ್ಷದ ಜಾತ್ರಾ ಮಹೋತ್ಸವ, ರಜತ ಮಹೋತ್ಸವ, ಶಿಲೋಜುಬ್ಲಿ ಅಂತೇವಲ್ಲ ರಜತ ಮಹೋತ್ಸವ ಕಾರ್ಯಕ್ರಮ. ಈ ಒಂದು ಜಾತ್ರಾ ಮಹೋತ್ಸವ 25ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮನ ನಾವೆಲ್ಲ ಒಂದು ಕಮಿಟಿಯವರು, ಊರಿನ ಗುರು ಹಿರಿಯರು ಎಲ್ಲರೂ ಸೇರಿ ಒಂದು ಭಾಳ ಏನೋ ವಿಜೃಂಭಣೆಯಿಂದ ಒಂದು ಸ್ಪೆಷಲ್ ಏನೋ ಒಂದು ಆ ದೇವರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂದ್ಕೊಂಡಿದ್ದೀವಿ. ಅದೇ ರೀತಿ 50% ಇವತ್ತು ಒಂದು ಉಚ್ಚಾಯ ಕಾರ್ಯಕ್ರಮ ಮೂಲಕ ಎಲ್ಲರಿಗೂ ಗೊತ್ತಾಯಿತು ಎಷ್ಟು ಜನ ಸೇರಿದ್ರು. ಕೆಳಗೇರಿ ಒಳಗೆ ಯಾರು ಇದ್ದಿದ್ರು ಎಲ್ಲರೂ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನಾಳೆ ಕೂಡ ಒಂದು 15,000 ರಥೋತ್ಸವಕ್ಕೆ ಕೂಡುವ ಒಂದು ನಿರೀಕ್ಷೆ ಐತಿ. ತದನಂತರ 11 ತಾರೀಕು ಸಂಜೆ ರಾತ್ರಿ 8 ಗಂಟೆಗೆ ಕಿರಣ್ ಮೆಲೋಡಿ ವಿರುದ್ಧ ಒಂದು ರಸಮಂಜರಿ ಕಾರ್ಯಕ್ರಮ. ತದನಂತರ 12 ತಾರೀಕಿಗೆ ಟಗರಿನ ಕಾಳ ಇಟ್ಕೊಂಡಿದ್ದಾರೆ. ನಮ್ಮ ಕೆಳಗೇರಿ ಕೇಸರಿ ಬಳಗ ವತಿಯಿಂದ ಒಂದು ಟಗರಿನ ಕಾಳಗ ಅದು ನಮ್ಮ ಕೆಳಗೇರಿ ಕೆರೆಯ ಆವರಣದಲ್ಲಿ ಇಟ್ಕೊಂಡಿದ್ದಾರೆ. ತದನಂತರ 13 ತಾರೀಕಿಗೆ ಒಂದು ಕಡಬಿನ ಕಾಳಗ ಅಂತ ಮಾಡ್ತೇವೆ. ಕಡಬಿನ ಕಾಳಗ ಅಂತಂದ್ರೆ ಇದೇನು ನಾವು ಇವತ್ತು ಬೆಳಿಗ್ಗೆ ಆ ಒಂದು ನಮ್ಮ ರಥೋತ್ಸವಕ್ಕೆ ಒಂದು ಏನು ಕಳಸಾರೋಹಣ ಮಾಡಿದ್ದೀವಲ್ಲ, ಆ ಕಳಸವನ್ನು ಇಳುವಂಥ ಕಾರ್ಯಕ್ರಮ, ಅದಕ್ಕೆ ನಾವು ಕಡಿಬಿನ ಕಾಳಗ ಅಂತ ಕರಿತೀವಿ. 13 ತಾರೀಕು ಸಂಜೆ 4 ಗಂಟೆಗೆ ಆ ಒಂದು ಕಡಿಬಿನ ಕಾಳಗ ಜರುಗ್ತದೆ. ಅದೇ ರೀತಿ 14ನೇ ತಾರೀಕು
ನಮ್ಮ ಕೆಳಗೇರಿ ಕೇಸರಿ ಬಳಗದ ವತಿಯಿಂದ ಒಂದು ಇದು ಟ್ರ್ಯಾಕ್ಟರ್ ಹಿಂಬಡಿ ರಿವರ್ಸ್ ಓಡಿಸುವ ಒಂದು ಸ್ಪರ್ಧೆ ಇವೆಲ್ಲ ಕಾರ್ಯಕ್ರಮಗಳಿದಾವೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ನಾಳೆ 10ನೇ ತಾರೀಕು ಬೆಳಿಗ್ಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕಮಿಟಿ ವತಿಯಿಂದ ಒಂದು ರಕ್ತದಾನ ಶಿಬಿರ ಸಮುದಾಯ ಭವನದಲ್ಲಿದೆ. ಎಲ್ಲ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ನಡೀಲಿ ಅಂತ ಇವತ್ತು ಒಂದು ಉಚ್ಚಾಯ ಕಾರ್ಯಕ್ರಮ ಗಣಪತಿ ಮೆರವಣಿಗೆ ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ ಅನ್ನುವಂಥ ಆ ಕಲ್ಮೇಶ್ವರನ ನಂಬಿಕೆಯಿಂದ ಹೇಳ್ತಾ ಇದ್ದೇನೆ. ಎಲ್ಲ ಜನರು, ಕೆಳಗೇರಿ ಜನರಿರ್ಬೋದು, ಸಮಸ್ತ ನಾಗರಿಕರಿರ್ಬೋದು, ಇವತ್ತು ನಮ್ಮ ಮೀಡಿಯಾದವರು ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಸುತ್ತಮುತ್ತ ಹಳ್ಳಿಗೆ ಗೊತ್ತಿರೋಂಗಿಲ್ಲ, ಹೊರಗಡೆ ಯಾರಿಗೂ ಗೊತ್ತಿರೋಂಗಿಲ್ಲ, ಎಲ್ಲರಿಗೂ ಒಂದು ಗೊತ್ತಾಗುವಂಥ ವಿಷಯ ಕೆಳಗೇರಿಯ ಒಂದು ಕಲ್ಮೇಶ್ವರನ ಜಾತ್ರಾ ಮಹೋತ್ಸವವನ್ನು ಈ ಮೀಡಿಯಾದವರು ಎಲ್ಲ ಸಾಕಷ್ಟು ವಿತರಣೆ ಮಾಡಿ ಎಲ್ಲರಿಗೂ ತಲುಪಿಸಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆ ಕಲ್ಮೇಶ್ವರನ ಆಶೀರ್ವಾದ ಪಡಲಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಆ ಕಲ್ಮೇಶ್ವರನ ಮಹಿಮೆ ಭಾಳ ದೊಡ್ಡದದ್ರಿ, ಹೇಳಲಿಕ್ಕಾಗೋದು. ಸ್ವತಃ ನಾನು ಅನುಭವಿಸಿದ್ದೀನಿ, ನಾನು ಕಣ್ಣಲ್ಲಿ ನೋಡಿದ್ದೀನಿ. ಆದ್ದರಿಂದ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಜಾತ್ರೆ ಯಶಸ್ವಿಯಾಗಿ ನಡೀಲಿ. ಆ ಕಲ್ಮೇಶ್ವರನ ಆಶೀರ್ವಾದ ಸಕಲ ಎಲ್ಲರ ಮೇಲೂ ಇರಲಿ. ಆ ಕಲ್ಮೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಜಾತ್ರಾ ಮಹೋತ್ಸವ ಇನ್ನೂ ಅದ್ದೂರಿಯಾಗಿ ಮಾಡುವಂಥ ಶಕ್ತಿಯನ್ನು ಆ ಕಲ್ಮೇಶ್ವರ ಭಾಗಿಸಲಿ ಅಂತ ಕೊಡಲಿ, ಆ ಭಾಗ್ಯನ ನಮಗೆ ನೀಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಮನೋರಂಜನೆಗಾಗಿ ಕೆಳಗೇರಿ ಗ್ರಾಮದ ಹಿರಿಯರೇ ರಚಿಸಿದಂಥ ಆದರ್ಶ ಪ್ರೇಮದ ಒಂದು ನಾಟಕವನ್ನು ಆಡಲಿದ್ದಾರೆ. ಈ ಆದರ್ಶ ನಾಟಕ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ನಾಟಕ. ಈ ನಾಟಕವನ್ನು ಈ ಕೆಳಗೇರಿ ಜಾತ್ರಾ ಮಹೋತ್ಸವದಲ್ಲಿ ಪ್ರದರ್ಶನ ಮಾಡಲಿದ್ದಾರೆ ಕೆಳಗೇರಿ ಗ್ರಾಮದ ಈ ಜಾತ್ರಾ ಮಹೋತ್ಸವ ಸಮಿತಿ ಸದಸ್ಯರು. ಆಮೇಲೆ ಇದೇ ಸಂದರ್ಭದಲ್ಲಿ ಬ್ಲಡ್ ಕ್ಯಾಂಪ್ ಕೂಡ ಇಲ್ಲಿ ನೆರವೇರಿಸಿದ್ದಾರೆ. ಈ ಬ್ಲಡ್ ಕ್ಯಾಂಪ್ ಯಾಕೆ ಮಾಡಬೇಕು, ಈ ಬ್ಲಡ್ ಅಂದರೆ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡುವುದು ಬಹಳ ಅವಶ್ಯಕತೆ. ಯಾಕಂದರೆ ಈ ರಕ್ತ ಇನ್ನೊಬ್ಬರ ಜೀವ ಉಳಿಸುವುದರಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕಾಗಿ ಬರುವ ಕೆಲ ಭಕ್ತರಲ್ಲಿ ವಿಜ್ಞಾಪನೆ ಏನಂದರೆ ನಮ್ಮ ರಕ್ತವನ್ನು ದಾನವನ್ನಾಗಿ ಕೂಡ ಮಾಡಬೇಕೆಂದು ವಿನಂತಿಸಿದ್ದಾರೆ.